ನಂದಿಪುರದಲ್ಲಿ ಸಿಡಿಲಿನಾರ್ಭಟ, ಮನೆಯ ವಿದ್ಯುತ್ ವೈರ್ಗಳೇ ಭಸ್ಮ, ಟಿವಿ ಫ್ರಿಡ್ಜು ಹರೋಹರ, ಮನೆ ಮಂದಿಗೂ ಗಾಯ. ಮುಂಡಗೋಡ್ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗಾಳಿಗೆ ಸಿಡಿಲಿನಾರ್ಭಟಕ್ಕೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿವೆ. ಮುಂಡಗೋಡ್ ಪಟ್ಟಣದಲ್ಲೇ 2 ಕಡೆ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಮರಗಳು ಹೊತ್ತಿ ಉರಿದಿದ್ದರೆ, ತಾಲೂಕಿನ ನಂದಿಪುರ ಗ್ರಾಮದಲ್ಲಿ ಹಲವು ಮನೆಗಳಿಗೆ ಸಿಡಿಲಿನ ಸೆಳೆತ ಭಾರಿ ಹಾನಿ ಮಾಡಿದೆ. ನಂದಿಪುರ ಗ್ರಾಮದ ದಸ್ತಗೀರ್ ಮಹಮ್ಮದ್ ಹುಸೇನ್ ಮರಗಡಿ ಎಂಬುವವರ ಮನೆ ಮುಂದಿನ ಗಿಡಕ್ಕೆ ಸಿಡಿಲು ಹೊಡೆದ ಪರಿಣಾಮ ಮನೆಯ ವಿದ್ಯುತ್ ವೈರ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಟಿವಿ ಫ್ರಿಡ್ಜು ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಇನ್ನು ಸಿಡಿಲಿನಾರ್ಭಟಕ್ಕೆ ಮನೆಯಲ್ಲಿ ಇದ್ದ ಓರ್ವ ಮಹಿಳೆಯ ಕಿವಿಗೆ ಹಾನಿಯಾಗಿದ್ದು, ಮಕ್ಕಳಿಗೂ ಭಯದಿಂದ ಸಣ್ಣ ಪುಟ್ಟ ಗಾಯವಾಗಿದೆ. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯವಾಗಿಲ್ಲ ಅಂತ ಮನೆಯ ಮುಖ್ಯಸ್ಥ ಪಬ್ಲಿಕ್ ಪೋಸ್ಟ್ಗೆ ಮಾಹಿತಿ ನೀಡಿದ್ದಾನೆ. ನನ್ನ ಹೆಸರು ದಸ್ತಗೀರ್ ಮೊಹಮ್ಮದ್ ಹುಸೇನ್ ಮರಗಡಿ ಅಂತ. ಇದು ಮುಂಡಗೋಡ್ ತಾಲೂಕು ನಂದಿಪುರ ಗ್ರಾಮದವನು. ನನ್ನ ಮನೆ ನಂಬರ್ ಬಂದು 166/2 ಅಂತ. ನಿನ್ನೆ ನಡೆದಂಥ ಭೀಕರ ಮಳೆಗೆ ಸಿಡಿಲು ಬಡಿದು ಇದೇ ಪಕ್ಕದ ಗಿಡದಲ್ಲಿ ಸಿಡಿಲು ಬಡಿದು ಮನೆಯಲ್ಲಿದ್ದ ಎಲ್ಲ ಎಲೆಕ್ಟ್ರಿಕ್ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಆ ಸಿಡಿಲಿನ ರಭಸಕ್ಕೆ ಹಾರಿದ ಕಿಡಿಯು ಸಣ್ಣ ಪುಟ್ಟ ಮಕ್ಕಳಿಗೂ ಹಾಗೂ ಮನೆಯ ಯಜಮಾನಿಗೂ ಕಿವಿಗೆ ಎಲ್ಲ ಗಾಯ ಆಗಿರ್ತವೆ. ದಯವಿಟ್ಟು ಸರ್ಕಾರನವರು ಬಂದು ಸೂಕ್ತವಾದ ಕ್ರಮವನ್ನು ತಗೊಂಡು ಏನಾದರೂ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.